ಪ್ರಥಮವಾಗಿ ಸುಮನ್ ಮಾಧ್ಯಮದವರಿಗೆ ನನಗೆ ಹೃದಯಪೂರ್ವಕವಾದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಸಾಧಕರು ಅಂದರೆ ದೊಡ್ಡವರು ಚಿಕ್ಕವರು ಅಂತಿರಲ್ಲ, ಎಲ್ಲೋ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋ ಪೊಲೀಸ್ ಇಲಾಖೆಯಲ್ಲಿ ನಮ್ಮಂತ ಒಬ್ಬ ಪೊಲೀಸ್ ಜನರನ್ನ ಗುರುತಿಸಿ ಒಂದು ಇದರಲ್ಲಿ ಸನ್ಮಾನ ಮಾಡ್ತಾ ಇರೋದು ನಂದು ಜೀವನದಲ್ಲಿ ಯಾವತ್ತೂ ಮರೆಯಲಾಗದ ಕ್ಷಣ ಸರ್. ಬಾಲಗೌಡ ಸರ್ ಅವರು ಮತ್ತೆ ವೀರನಾಥ್ ಸರ್ ಮತ್ತೆ ನಮ್ಮ ಲೋಕೇಶ್ ಶಾಸ್ತ್ರಿಗಳು ಕರೆ ಮಾಡಿ ತಿಳಿಸಿದಾಗ ಬಹಳ ನನಗೆ ಸಂತೋಷ ತಂತು. ನಾನು ಕೆಲವು ಜೀವನದಲ್ಲಿ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿದ್ದೆ ಚಿಕ್ಕ ವಯಸ್ಸಿಂದ. ಆದರೂ ನಮ್ಮ ಇಲಾಖೆಯಲ್ಲಿ ನನ್ನ ಪೊಲೀಸ್ ಇಲಾಖೆ ಜಿಲ್ಲಾ ವರಿಷ್ಠ ಕುಶಾಲ್ ಜೋಶಿ ಸಾಹೇಬರು ಮತ್ತು ಇಲಾಖೆಯಿಂದ ಎಲ್ಲ ನನಗೆ ಸಹಕಾರ ನೀಡಿದ್ದಾರೆ. ಏನೊಂದು ನಾನು ಕಾರ್ಯ ಮಾಡಬೇಕಂದ್ರೂ ಸರ್ ಅವರು ಪ್ರೋತ್ಸಾಹ ಇದ್ದರೆ ಈ ಒಂದು ಮಟ್ಟಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ. ನನ್ನಿಂದ ಏನು ನಾನು ಸಮಾಜಕ್ಕೆ ಕೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು 28 ವರ್ಷಗಳ ಕಾಲ ನಾನು ಬಲಗೈ ಮಾಡೋ ಸಹಾಯ ಎಡಗೈಗೆ ಗೊತ್ತಾಗಬೇಕು ಅನ್ನೋ ಸಿದ್ಧಾಂತದಲ್ಲಿ ಬದುಕಿ ಮಾಡ್ತಾ ಇದ್ದೆ. ಇದೇ ಥರ ಹೋಗ್ತಾ ಇದ್ರೆ ನಾನು ಒಬ್ಬನೇ ಇದು ಪುಣ್ಯ ಕಟ್ಕೊಂಡು ಹೋಗೋದು ಎಷ್ಟು ಮಾತ್ರ ಸರಿ. ಸಾರ್ವಜನಿಕ 4 ಜನಕ್ಕೆ ಗೊತ್ತಾಗಬೇಕು, ಕೇಳಿಸ್ಕೊಳೋ ಕಿವಿ ನಮಗೆ ಮೋಸ ಮಾಡ್ಬೋದು, ನೋಡೋ ಕಣ್ಣು ಯಾವತ್ತೂ ನಮ್ಗೆ ಮೋಸ ಮಾಡಲ್ಲ ಅಂತ ತಿಳ್ಕೊಂಡು ನಾನೇನು ಮಾಡಿದೆ, ನಾನು ಮಾಡೋ ಪ್ರತಿ ಕಾರ್ಯ ಚಟುವಟಿಕೆಗಳನ್ನ ಸಮಾಜ ಮುಂದೆ ಇರ್ತಾ ಬರ್ತಾ ಇದ್ದೆ. ಇದನ್ನು ಗಮನಿಸಿ ಮೊದಲನೇ ಬಾರಿಗೆ ನನ್ನ ಜೀವನದಲ್ಲಿ ನಮ್ಮ ಜಯಕುಮಾರ್ ಸಾಹೇಬರು ಶಿವರಾತ್ರಿ ಹಬ್ಬದಿನ ನನಗೆ ಸನ್ಮಾನ ಮಾಡಿದ್ರು. ಅವಾಗ ಏನು ಹೇಳ್ತಾ ಇದ್ದೀನಿ ನಾನು ಸಮಾಜಕ್ಕೆ ಅಂತ ಹೇಳಿದ್ರೆ, ನೋಡಿ ಕಷ್ಟದಲ್ಲಿರೋ ಪ್ರತಿ ಕುಟುಂಬನೂ ನಮ್ಮ ಕುಟುಂಬನೇ ಎಂದು ತಿಳಿದು ನಾವೆಲ್ಲ ಭಾವಿಸ್ಬೇಕು. ಕೇವಲ ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ. ನೋಡಿ ನೀವು ದುಡಿಯೋದ್ರಲ್ಲಿ ಏನು ಒಂದು 10 ರೂಪಾಯಿನೋ 5 ರೂಪಾಯಿನೋ ಸಮಾಜಕ್ಕೆ ಮೀಸಲಿದೆ, ದಾನ ಧರ್ಮವನ್ನು ಮಾಡಿ. ಒಂದು ಊರಿದೆ ಅನ್ಕೊಳ್ಳಿ, ನಿಮ್ಮ ಊರಲ್ಲಿ ನಿಮ್ಮ ಒಂದು ಮನೆಯಲ್ಲಿ ತಾವು ಸಂಪಾದನೆ ಮಾಡೋದ್ರಲ್ಲಿ ಒಂದೊಂದು ಮನೆಯಿಂದ 100 ರೂಪಾಯಿ ತಾವು ಏನು ಕೂಡಿಟ್ಟು ಒಂದು ಊರ ಮುಖಂಡರು ನಮ್ಕಸರಿಗೆ ಕೊಟ್ಟು ಕಷ್ಟ ಪ್ರತಿ ತಿಂಗಳು ಬಂದಾಗ ಒಂದೊಂದು ಕುಟುಂಬ ತಾವು ಸಹಾಯ ಮಾಡ್ಕೊಂಡು ಹೋದ್ರೆ ಭಾರತ ದೇಶದಲ್ಲಿ ನಮ್ಮ ಗ್ರಾಮ ಅನ್ನೋದು ನಂಬರ್ 1 ಗ್ರಾಮ ಆಗುತ್ತೆ ಅಂತ ನಾನು ಎಲ್ಲರೂ ಹೇಳಕ್ ಬರ್ತೀನಿ. ಅಮಾನವೀಯತೆಯಿಂದ ಹೇಳಬಹುದು, ರಸ್ತೆ ಆದಿಪಾದಿಯಲ್ಲಿ ಯಾವ್ದನ್ನ ಪಶು ಪಕ್ಷಿ ಪ್ರಾಣಿ ಎಲ್ಲ ನಾವು ಮೃತಪಟ್ಟಲ್ಲಿ ದಯವಿಟ್ಟು ಅದಕ್ಕೆ ಶವ ಸಂಸ್ಕಾರ ಮಾಡೋದನ್ನ ತಾವು ಅಳವಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಾವು ಏನು ಈ ದಾನ ಧರ್ಮ ಅಂದ್ರೆ ಸರ್ ನಾವು ತುಂಬಾ ಬಡವರು ಸರ್, ಆ ಮಟ್ಟಿಗೆ ಎಲ್ಲ ಆಗುತ್ತೆ ಅನ್ನೋದಾದ್ರೆ ನೋಡಿ, ನೀವು ಊಟ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಬ್ರಿಗಾದ್ರೂ ಊಟವನ್ನು ಇಟ್ಟು ಮಾಡಿ. ಯಾರು ನಿಮ್ಮ ಮನೆಗೆ ಬರಲ್ಲ ಅಂದ್ರೆ ಮೇಲೆ ಈ ಪ್ರಾಣಿ ಪಕ್ಷಿಗಳಿಗೆ ಯಾವ್ದನ್ನ ಕಾಗೆಗೆ ಆಹಾರ ಇಟ್ಟು ಆಮೇಲೆ ನೀವು ಊಟವನ್ನು ಮಾಡಿ. ದಾನ ಚಿಕ್ಕದು ದಾನನೇ, ದೊಡ್ಡದು ದಾನನೇ. ಇವೆಲ್ಲ ಸಿದ್ಧಾಂತಗಳನ್ನ ಏನು ಅಳವಡಿಸ್ಕೊಂಡು ದಾನ ಧರ್ಮ ಮಾಡೋದು ನನ್ನ ಸಮುದಾಯದಲ್ಲಿ 10% ಬಡವರು ದಾನ ಧರ್ಮ ಮಾಡ್ತಾ ಇದ್ದೀನೋ, ಎಲ್ಲವೂ ನಾನು ಪೂಜೆ ಮಾಡೋ ಶ್ರೀ ಮಹಾವಿಷ್ಣುವಿನ ಹೆಸರಲ್ಲೇ ಸಕಲ ದಾನ ಧರ್ಮವನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಮಾರ್ಗದರ್ಶನ ನಮ್ಮ ತಾಯಿ ನಮ್ಮಮ್ಮ ನಮಗೆಲ್ಲ ಹೇಳ್ಕೊಟ್ಟು ಈ ಒಂದು ಕೆಲಸ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಪ್ರತಿಯೊಂದು ಕೆಲಸ ನಮ್ಮಮ್ಮ ನಾನು ಹೇಳೇ ಮಾಡೋದು. ಹಂಗಾಗಿ ಇದೆಲ್ಲ ಒಂದು ಇವತ್ತು ಪ್ರಮೋದ ರೀತಿ ಇವತ್ತು ಮುಂದೆ ಹೇಳೋಕ್ಕೆ ತಾಯಿ ನಮ್ಮಮ್ಮ ನಮ್ಮ ತಾಯಿಯ ಒಂದು ಆಶೀರ್ವಾದ ಮೇರೆಗೆ ಇವೆಲ್ಲ ಮಾಡ್ತಾ ಇರೋದು. ಇದನ್ನ ಗುರುತಿಸಿ ನಮ್ಮ ಸುಮನ್ ಟಿವಿ ಅವರು ಈ ಒಂದು ಜನದ ಮುಂದೆ ಇಡೋದು ಕಾರ್ಯಕ್ರಮ ಮಾಡಿದ್ದಾರೆ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪ್ರಮೋದ್. ಹಾಗೆ ನಿಮ್ಮ ತಾಯಿ